ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ರಾಜ್ಯದೆಲ್ಲೆಡೆ ಬಿಜೆಪಿ ಕಾರ್ಯಕರ್ತರು ಸೆಲೆಬ್ರೇಷನ್ ಮಾಡಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. 27 ವರ್ಷಗಳಾದ ಮೇಲೆ ದೆಹಲಿಯ ಗದ್ದುಗೆಯನ್ನ ಬಿಜೆಪಿ ಹಿಡಿದಿದೆ, ಅಭೂತಪೂರ್ವವಾದಂತಹ ಜಯ ಸಾಧಿಸಿದೆ. ಹಾಗಾಗಿನೇ ಕರ್ನಾಟಕದಲ್ಲೂ ಕೂಡ ಸಂಭ್ರಮಕ್ಕೆ ಕಡಿಮೆ ಇರಲಿಲ್ಲ. ಮಂಡ್ಯ, ಕೊಪ್ಪಳ, ಹುಬ್ಬಳ್ಳಿ, ಮೈಸೂರು, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ಸೇರಿ ಹಲವೆಡೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಮೋದಿ ಪರ ಜಯ ಘೋಷ ಕೂಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ದೆಹಲಿಯಲ್ಲಿ ಇನ್ನೇನಿದ್ರು ಬಿಜೆಪಿ ದರ್ಬಾರ್ ಅಂಥೇಳಿ ಸಂಭ್ರಮವನ್ನ ಹೊರಹಾಕಿದ್ದಾರೆ. ಕೆಲವು ಕಡೆ ಪೊರಕೆಯನ್ನ ಗುಡಿಸಿ ವ್ಯಂಗ್ಯ ಮಾಡಿ ಆ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಬಿಜೆಪಿಯ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕೆಂದರೆ ಈಗ ದೆಹಲಿಯಲ್ಲಿ ಬಿಜೆಪಿ ಅದ್ಭುತವಾದಂಥ ಒಂದು ಪ್ರದರ್ಶನ ತೋರಿದ್ರಿಂದಾಗಿ ಇಡೀ ದೇಶಾದ್ಯಂತ ಕಾರ್ಯಕರ್ತರಲ್ಲಿ ಹರ್ಷ ಮನೆ ಮಾಡಿದೆ. ಕರ್ನಾಟಕದ ಹಲವು ಕಡೆ ಹಲವು ಜಿಲ್ಲೆಗಳಲ್ಲಿ ಕೂಡ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಮೋದಿ ಪರ ಘೋಷಣೆಗಳನ್ನು ಕೂಗಿ ಇನ್ನೇನಿದ್ರು ಬಿಜೆಪಿ ದರ್ಬಾರ್ ದೆಹಲಿಯಲ್ಲಿ ಅಂಥೇಳಿ ತಮಟೆ ಬಾರಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಏನು ವಿಜೇಂದ್ರ ಅವರು ಕೂಡ ಆ ಸಂಭ್ರಮದಲ್ಲಿ ಭಾಗಿಯಾದರು. ರಾಜ್ಯ ಬಿಜೆಪಿ ಕೆಲ ನಾಯಕರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, CT ರವಿ ಆಗಿರ್ಬೋದು, ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಆ ಒಂದು ಸಂಭ್ರಮದಲ್ಲಿ ಮುಳುಗಿದ್ರು. ನವದೆಹಲಿಯಲ್ಲೂ ಕೂಡ ಭರ್ಜರಿಯಾದಂತಹ ಸೆಲೆಬ್ರೇಷನ್ ಕಂಡು ಬಂತು. ಯಾಕಂದರೆ ಆ ಫಲಿತಾಂಶ ಮಧ್ಯಾಹ್ನದ ಹೊತ್ತಿಗೆ ಹಿನ್ನಡೆ ಮುನ್ನಡೆ ಇರುವಂಥ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಗೆಲುವಿನ ನಗೆ ಬೀರಿದಂತಹ ಸಂದರ್ಭದಲ್ಲಿ ಬಿಜೆಪಿ ಬಾವುಟಗಳು ರಾರಾಜಿಸ್ತಾ ಇದ್ವು. ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಶಾಸಕ ಅಭಯ್ ಪಾಟೀಲ್ ಸೇರಿದಂತೆ ಸಾಕಷ್ಟು ಸ್ಥಳೀಯ ಬಿಜೆಪಿ ನಾಯಕರು ಕಾರ್ಯಕರ್ತರು ಚೆನ್ನಮ್ಮ ಸರ್ಕಲ್ನಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದರು. ಯಾಕಂತ ಹೇಳಿದ್ರೆ ಈಗಾಗಲೇ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಗೆಲುವಿನ ನಗೆ ಬೀರಿತ್ತು. ಅದಾದ ಮೇಲೆ ದೆಹಲಿಯನ್ನು ಕೂಡ ತಮ್ಮ ಕೈವಶ ಮಾಡಿಕೊಂಡಿದೆ. 27 ವರ್ಷಗಳಾದ ಮೇಲೆ ದೆಹಲಿಯಲ್ಲಿ ಕಮಲ ಅರಳಿದೆ. ಹಾಗಾಗಿ ಎಲ್ಲ ನಾಯಕರು ಕೂಡ ಈಗ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಬಹಳ ಉತ್ಸಾಹ ಹುರುಪು ಎಲ್ಲ ಕಡೆ ಕಂಡು ಬರ್ತಾ ಇದೆ. ಮುಂದಿನ ಚುನಾವಣೆಗಳಿಗೂ ಕೂಡ ಇದೊಂದು ರೀತಿ ಸ್ಫೂರ್ತಿಯಾಗುತ್ತೆ ಅಂಥೇಳಿ ಕಾರ್ಯಕರ್ತರು ನಗೆ ಬೀರ್ತಾ ಇದ್ದಾರೆ, ಪಟಾಕಿ ಸಿಡಿಸ್ತಾ ಇದ್ದಾರೆ, ಸಿಹಿ ಹಂಚಿ ಸಂಭ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಂತಹ ಗೆಲುವು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಎಕ್ಸಿಟ್ ಪೋಲ್ಗಳಲ್ಲಿ ಬಹುತೇಕವಾಗಿ ಬಿಜೆಪಿಗೆ ಜಯ ಅಂತ ಇತ್ತು, ಆದರೆ ಕಟಾನುಕಟಿ ಗೆಲ್ಲಬಹುದು ಅಂತ ಹೇಳಿತ್ತು. ಆದರೆ ಅವರ ನಿರೀಕ್ಷೆಗೂ ಮೀರಿ ಸ್ಥಾನಗಳು ಬಂದಿದ್ದರಿಂದಾಗಿ ಈಗ ಕಾಂಗ್ರೆಸ್ಗೆ ಕೂಡ ಹೀನಾಯವಾದಂಥ ಒಂದು ಸೋಲು, ಜೊತೆಗೆ ಆಮ್ ಆದ್ಮಿ ಪಕ್ಷ ಅವ್ರಿಗೂ ಕೂಡ ಒಂದು ರೀತಿ ಮುಜುಗರ ಉಂಟು ಮಾಡಿ ಎಲ್ಲ ಕಡೆಗಳಲ್ಲೂ ಈಗ ಬಿಜೆಪಿ ಕಾರ್ಯಕರ್ತರು ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ.